ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜೇನುಗೆ ಇವತ್ತು ಸುಮ್ಮನೆ 2 ಜುಟ್ಟು ಹಾಕ್ದೆ. ಅವಳಿಗೆ ತುಂಬಾನೇ ಕೂದಲು ಇರಿಟೇಟ್ ಮಾಡ್ತಾ ಇತ್ತು. ಕಣ್ಣತ್ರ ಹಾಗೆ ಕಿವಿ ಹತ್ರ ಬರ್ತಾ ಇತ್ತು. ತುಂಬಾ ಇರಿಟೇಟ್ ಆಗ್ತಾ ಇದ್ಲು. ಹಾಗಾಗಿ ಹಾಕ್ದೆ. ಅಷ್ಟೇನ್ ಚೆನ್ನಾಗ್ ಬಂದಿಲ್ಲ, ಬಟ್ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ. ನಾವಿವತ್ತು ಮಾವಿನ ಮೇಳಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಹಾಗಾಗಿ ಜೇನನ್ನ ಈ ರೀತಿ ರೆಡಿ ಮಾಡಿದ್ದೆ. ನಾನೆಲ್ಲೇ ಹೋದ್ರು ಇದೇ ಬ್ಯಾಗ್ ತಗೊಂಡು ಹೋಗೋದು. ಹಾಗಾಗಿ ಅವಳ ಐಟಮ್ಸ್ ಇಡೋದು ನೋಡಿ ಅವಳಿಗೆ ಗೊತ್ತಾಗೋಯ್ತು ನಾವೆಲ್ಲೋ ಹೊರಗಡೆ ಹೋಗ್ತಾ ಇದೀವಿ ಅಂತ. ಹಾಗಾಗಿ ಬ್ಯಾಗ್ನ ಎಷ್ಟು ಬಿಗ್ಗೆಗೆ ಇಟ್ಕೊಂಡಿದ್ದಾಳೆ ನೋಡಿ. ಅದನ್ನ ಬಿಡ್ತಾನೆ ಇಲ್ಲ. ಇಷ್ಟು ಇರ್ತವೆ, ಏನ್ ಅರ್ಥ ಆಗುತ್ತೋ ಗೊತ್ತಿಲ್ಲ. ಅದಾದ್ಮೇಲೆ ಇನ್ನೇನು ಹೊರಟ್ವಿ. ಒಂದಿವೆ ನಾವು ಅಮ್ಮನ್ ಫ್ರೆಂಡ್ ಜಯಶ್ರೀ ಆಂಟಿನ್ ಕೂಡ ಕರ್ಕೊಂಡು ಹೋದ್ವಿ. ನನಗಂತೂ ಫುಲ್ ಎಕ್ಸೈಟ್ಮೆಂಟ್. ಯಾಕಂದ್ರೆ ಇದು ನನ್ನ ಫಸ್ಟ್ ಮ್ಯಾಂಗೋ ಮೇಳ. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಬಟ್ ಫಸ್ಟ್ ಹೋಗ್ತಾ ಏನೋ ಗ್ರ್ಯಾಂಡ್ ಆಗಿತ್ತು ಸಿಕ್ಕಾಪಟ್ಟೆ. ಬಟ್ ಎಲ್ಲ ಐಟಮ್ಸ್ ಇದು ಮ್ಯಾಂಗೋ ಐಟಮ್ಸ್ ಬಿಟ್ಟು ಬೇರೆ ಎಲ್ಲೆಲ್ಲ ಇದ್ವು. ಸೊ ನಾನ್ ಅಂದ್ಕೊಂಡಿದ್ ರೀತಿ ಬರೀ ಮ್ಯಾಂಗೋ ಐಟಮ್ಸ್ ಏನ್ ಇರ್ಲಿಲ್ಲ ಅಲ್ಲಿ. ಆಮೇಲಿಂದ ಇನ್ನೇನು ಫಸ್ಟ್ ನಾವು ಗ್ರೌಂಡ್ ಫ್ಲೋರ್ ಬೇಡ, ಫಸ್ಟ್ ಫ್ಲೋರ್ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಒಳಗಡೆ ಹೋದ್ವಿ. ಅಲ್ಲಿ ಫಸ್ಟ್ ನಮಗೆ ಕಣ್ಣಿಗೆ ಬಿದ್ದಿದ್ದು ಇವರು. ಸೊ ನಾನು ಇವ್ರನ್ನ ಎಲ್ಲೋ ನೋಡಿದೀನಿ ಅಂತ ತುಂಬಾ ಅನಿಸ್ತಿತ್ತು. ಎಲ್ಲಿ ಅಂತ ಗೊತ್ತಿಲ್ಲ. ಸೊ ಎಲ್ಲೋ ನೋಡಿದೀನಿ, ಇವ್ರನ್ನ ತುಂಬಾ ಹತ್ರದವರು ಅಂತ ನೋಡ್ತಾನೆ ಇದ್ದೆ. ಆಕ್ಚುಲ್ ವಿಷಯ ಏನಪ್ಪಾ ಅಂದ್ರೆ ಇವ್ರು ಹಳೆ ರೇಷ್ಮೆ ಸೀರೆ ಮತ್ತೆ ಕಾಂಚೀವರಂ ಸೀರೆಗಳನ್ನ ತಗೊಳ್ತಾರಂತೆ. ಸೊ ಇಷ್ಟ ಇದ್ರೆ ನಾನು ಇವ್ರದ್ದು ಕಾರ್ಡ್ ಮೆನ್ಷನ್ ಮಾಡಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದಾದ್ಮೇಲೆ ಇನ್ನೇನ್ ಎಲ್ಲಾ ಐಟಮ್ಸ್ ನೋಡ್ತಾ ಇದ್ವಿ. ನನಗೆ ಅಂತ ಯಾವ್ದು ಇಂಟ್ರೆಸ್ಟ್ ಅನ್ನಿಸ್ಲಿಲ್ಲ. ಆಸ್ ಯೂಶುವಲ್ ಎಲ್ಲ ಮೇಳದಲ್ಲಿ ಇರೋ ತರ ಸರ, ಬಳೆ, ಬಟ್ಟೆ ಇದೇ ಇತ್ತು. ಸೊ ಎಲ್ಲ ನೋಡ್ತಾ ಇದ್ವಿ. ಒಂದಾದ್ಮೇಲೆ ಒಂದ್ ನೋಡ್ಕೊಂಡು ಹೋದ್ವಿ. ನಾವ್ ಆಕ್ಚುಲಿ ಹೋಗಿದ್ದು ಸೆಕೆಂಡ್ ಡೇ ನೈಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಪ್ಯಾಕಿಂಗ್ ಆಗ್ತಾ ಇತ್ತು. ಸೊ ಎಲ್ಲಾನು ಎತ್ತುತ್ತಾ ಇದ್ರು. ಅದ್ರೊಳಗೆ ಇರೋದ್ರಲ್ಲಿ ನೋಡ್ತಾ ಇದ್ವಿ. ಸಿಕ್ದವರೆಲ್ಲ ಮಾತಾಡಿಸ್ಕೊಂಡು. ಸೊ ನಮ್ಗಿಂತ ಜಾಸ್ತಿ ಜೇನನ್ನ ಎಲ್ಲರೂ ಮಾತಾಡಿಸ್ತಾ ಇದ್ರು. ಅದಾದ್ಮೇಲೆ ಜೇನನ್ನ ಸ್ವಲ್ಪ ದೂರ ಕರ್ಕೊಂಡು ಹೋದ್ಮೇಲೆ ನಾನ್ ಸುಮ್ನೆ ಎಲ್ಲಾ ಹತ್ರ ಅಡ್ಡಾಡ್ಕೊಂಡ್ ಬಂದೆ. ನೀನು ಆಸ್ ಯೂಶುವಲ್ ನನ್ಗೆ ಏನು ತಗೊಳಕ್ ನನ್ಗೆ ಯಾವ್ದು ಅಷ್ಟೊಂದು ಇಂಟ್ರೆಸ್ಟ್ ಅನ್ನಿಸ್ಲಿಲ್ಲ. ಸುಮ್ನೆ ಎಲ್ಲಾನು ನೋಡ್ತಾ ಇದ್ದೆ. ಸರ, ಬಳೆ, ಒಡವೆ. ಅದಾದ್ಮೇಲೆ ಇನ್ನೇನು ಉಪ್ಪಿನಕಾಯಿಗಳಿತ್ತು, ವೆರೈಟಿ ಆಸ್ ಯೂಶುವಲ್. ಮನೆಗೆ ನಾನು ಉಪ್ಪಿನಕಾಯಿ ಅಷ್ಟೊಂದು ತಿನ್ನಲ್ಲ. ಮನೆಗೆ ಅಮ್ಮ ಮಾಡೋದು. ಇನ್ನು ಬಟ್ಟೆ ನೋಡಿದ್ವಿ, ಬಟ್ ಆಲ್ರೆಡಿ ನಮ್ ಸೈಜ್ ಏನಿತ್ತು ಅದು ಪ್ಯಾಕ್ ಆಗಿತ್ತು. ಇದು ಮಾಮೂಲಿ ಬೇರೆ ಸೈಜ್ ಇತ್ತು. ಹಾಗಾಗಿ ನಾನು ಅದು ತಗೊಂಡಿಲ್ಲ. ಅದಾದ್ಮೇಲೆ ಕೆಳಗಡೆ ಬಂದ್ವಿ. ಇಲ್ಲಿ ನನಗೆ ಆಲ್ಮೋಸ್ಟ್ ಅಲ್ಲಿ ಇಂಟ್ರೆಸ್ಟ್ ಅನ್ಸಿದ್ದಂದ್ರೆ ಇವ್ರು ನಾನು ಇದುವರೆಗೂ ಎಷ್ಟೊಂದು ಮೇಳದಲ್ಲಿ ನೋಡಿದೀನಿ. ಇವ್ರು ಹೇಳೋ ಡೈಲಾಗ್ ಒಂದು ಚೂರು ಅದೇ ದಾಟಿಲಿ ಹೇಳ್ತಾರೆ. ಅದೇ ಬೈಹರ್ಟ್ ಮಾಡ್ಕೊಂಡಿರೋದು. ಒಂಚೂರು ಚೇಂಜ್ ಆಗಲ್ಲ. ಮೇ ಬಿ ನೀವು ಇವ್ರ ಹಳೆ ವಿಡಿಯೋಸ್ ಅಥವಾ ಬೇರೆ ಎಲ್ಲಾದ್ರೂ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಇವ್ರು ಒಂದು ಚೂರು ವಾಯ್ಸ್ ಚೇಂಜ್ ಮಾಡೋದೇ ಇಲ್ಲ, ಹಾಗೇ ಹೇಳ್ತಾ ಇರ್ತಾರೆ. ಆದ್ರೆ ನಾವ್ ಗೊತ್ತಲ್ಲ, ನಮ್ಗೆ ಹಳೆ ಬಟ್ಟೆನೆ ನಾವ್ ಇವ್ರ ಹತ್ರ ಆ ಮ್ಯಾಜಿಕ್ ಟವಲ್ ಏನ್ ತಗೊಳಲ್ಲ. ಹಳೆ ಬಟ್ಟೆಗಳನ್ನೇ ಮನೆಗೆ ಕ್ಲೀನಿಂಗ್ ಯೂಸ್ ಮಾಡೋದು, ಅದ್ ಕಾಮನ್ ಆಗಿ. ಸೊ ಅಲ್ಲಿ ನನ್ಗೆ ಇನ್ನೇನಿರಲಿಲ್ಲ, ಬಟ್ ಬಟ್ಟೆ ಕಲೆಗಳು ಹೋಗುತ್ತೆ ಅಂತ ಇದ್ದಿತ್ತು. ಅದನ್ನ ಮಾತ್ರ ತಗೊಂಡ್ ಬಂದ್ವಿ. ಅದಾದ್ಮೇಲೆ ಅಷ್ಟೊತ್ತಿಗೆ ನನ್ಗಾಗ್ಲೇ ಸಾಕಾಗಿತ್ತು. ಹೊರ್ಗಡೆ ಬಂದು ಏನಾದ್ರು ತಿನ್ನೋಣ ಅಂತ ಹೇಳಿ ಮ್ಯಾಂಗೋ ದೋಸೆ ಅಂತ ಅಂದ್ರು ಅಂತ ಹೇಳಿ ಆರ್ಡರ್ ಮಾಡಿದ್ವಿ. ಸೊ ಮ್ಯಾಂಗೋ ದೋಸೆ ಅಂದ್ರೆ ನಾನು ಅಂದ್ಕೊಂಡಿದ್ದೆ ಮಾವಿನ ಹಣ್ಣಿನ ಪೀಸಸ್ಸು ಅಥವಾ ಮ್ಯಾಂಗೋ ತುರಿನೋ ಹಾಕ್ತಾರೆ ಅಂತ. ಅಲ್ಲಿ ಏನೂ ಹಾಕ್ಲಿಲ್ಲ. ಮಾಮೂಲಿ ಈರುಳ್ಳಿ ದೋಸೆಗೆ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಹಾಕಿ ಕೊಟ್ಟರು. ಅಟ್ಲೀಸ್ಟ್ ದೋಸೆ ತಿಂದಮೇಲೆ ದೋಸೆನಾದ್ರೂ ಮಾವಿನ ಹಣ್ಣಿನ ಟೇಸ್ಟ್ ಇರುತ್ತೆ ಅಂದರೆ ಆ ಥರ ಸಮೇತ ಇರಲಿಲ್ಲ. ಸೊ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು. ಅಲ್ಲಿ ಏನು ಅಂದರೆ ನಾವು ಏನು ತಿಂದ್ವಿ ಅದು ಯಾವುದೂ ಮಾವಿನ ಹಣ್ಣಿನ ಟೇಸ್ಟ್ ಇರಲಿಲ್ಲ. ಮತ್ತೆ ಅಲ್ಲಿ ಇನ್ನೊಂದು ಸ್ಪೆಷಲ್ ಅಂದರೆ ಮಾವಿನ ಹಣ್ಣಿನ ಹೋಳಿಗೆ. ನಾನೇನು ಅದನ್ನು ಟೇಸ್ಟ್ ಮಾಡಲಿಲ್ಲ, ಯಾಕೆಂದರೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಅಲ್ಲಿದ್ದು ಮಾಮೂಲಿ ಪಾನಿಪುರಿ, ಬೋಂಡಾ, ಬಜ್ಜಿ ಇಷ್ಟೇನೆ. ಸೊ ನನಗೆ ಅದೆಲ್ಲ ಏನು ಬೇಕು ಅನ್ನಿಸ್ಲೂ ಇಲ್ಲ. ಇವತ್ತು ಆಕ್ಚುಲಿ ನಮ್ಮ ಜೊತೆ ಸೂರಜ್ ಬಂದಿರಲಿಲ್ಲ, ಅವ್ನು ಟ್ಯೂಷನ್ಗೆ ಹೋಗಿದ್ದ. ಸೊ ನಾವು ವಾಪಸ್ ಬಂದಮೇಲೆ ಅವ್ರ ಅಪ್ಪಾಜಿ ಮತ್ತೆ ಅವನು ಇಬ್ಬರು ಹೋಗಿ ಬಂದರು. ಸೊ ಮಾವಿನ ಮೇಳದಲ್ಲಿ ನಾನು ಅಂದ್ಕೊಂಡ ಹಾಗೆ ಯಾವುದೇ ರೀತಿ ಮಾವಿನ ಹಣ್ಣಿಂದಾಗಲಿ, ಮಾವಿನ ಕಾಯಿದಾಗಲಿ ಅಥವಾ ಮಾವಿನ ಮರದ ಎಲೆಯಿಂದ ತಯಾರಿಸಿದಂಥ ವಸ್ತುಗಳಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆ ರೀತಿ ಏನೂ ಇರಲಿಲ್ಲ. ಆ್ಯಸ್ ಯೂಶುವಲ್ ಎಲ್ಲ ಮೇಳಗಳ ಥರ ಅಲ್ಲೂ ಸಮೇತ ಎಲ್ಲ ವಸ್ತುಗಳು ಇದ್ವು ಅಷ್ಟೇ. ಒಂದು ಬಜಾರ್ ಥರ ಇತ್ತು. ಪರವಾಗಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಮಾವಿನ ಮೇಳ ತುಂಬಾ ಚೆನ್ನಾಗಿತ್ತು. ಮಕ್ಳಿಗೆ ಬೇಕಾದಷ್ಟು ಥಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಬುಕ್ಸ್, ಪೆನ್ನು, ಪೆನ್ಸಿಲು, ಆಮೇಲೆ ಬುಕ್ಕು,
ಮಕ್ಳಿಗೆ ಬುಕ್ಕು ತಿಂಡಿ ತಿನಿಸು ಎಲ್ಲ ತಗೊಂಡ್ವಿ ಚೆನ್ನಾಗಿತ್ತೆಲ್ಲ